ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಅಣಬೆ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಇಡ್ಲಿಗೆ ಯಾವುದಕ್ಕೂ ಬೇಕಿದ್ರೂ ನೀವು ಇದನ್ನು ಹಚ್ಚಿ ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ. ಮತ್ತು ಇಲ್ಲಿ ನಾನು ಅಣಬೆ ಗ್ರೇವಿಯನ್ನು ಮಳೆಗಾಲದಲ್ಲಿ ಸಿಗುವಂಥ ಅಣಬೆಯಿಂದ ಮಾಡ್ಕೊಂಡಿದ್ದೇನೆ. ಅಂದರೆ ಕಾಡಲ್ಲಿ ಎಲ್ಲ ಸಿಗ್ತದೆ ನೋಡಿ, ಆ ಅಣಬೆಯದ್ದು ಗ್ರೇವಿ ಮಾಡಿದ್ದು. ಇದರ ಬದಲಿಗೆ ನೀವು ಬಟನ್ ಮಶ್ರೂಮ್ ತಗೊಂಡು ಕೂಡ ಈ ಗ್ರೇವಿಯನ್ನು ಮಾಡ್ಕೊಳ್ಬೋದು. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ, ತುಂಬಾ ರುಚಿ ಕೂಡ ಆಗಿದೆ. ಈಗ ಇದನ್ನು ಮಾಡುವ ವಿಧಾನವನ್ನು ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಅಣಬೆಯನ್ನು ತಗೊಳ್ಬೇಕು. ಅಣಬೆಯನ್ನು ಚೆನ್ನಾಗಿ ತೊಳೆದು, ಕಾಡಿನಲ್ಲಿ ಸಿಕ್ಕಿದ ಅಣಬೆ ಆದರೆ ಅದರ ಮೇಲೆ ಮಣ್ಣೆಲ್ಲ ತುಂಬ ಇರ್ತದೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಿ ತೊಳೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಕೆಲವೊಂದು ಒಣ ಮಸಾಲೆಗಳನ್ನು ಇಲ್ಲಿ ತಗೊಂಡಿದ್ದೇನೆ ನೋಡಿ. ಅದರಲ್ಲಿ ಲವಂಗ, ಕಾಳುಮೆಣಸು, ಸೋಂಪು ಕಾಳು, ಹಾಗೆ ಚಕ್ಕೆ, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ಇದೆ. ಈಗ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾನು ಹುರಿಯುವಾಗ ನಿಮಗೆ ಹೇಳ್ತೇನೆ. ಒಂದು ಒಲೆ ಮೇಲೆ ಬಾಣಲೆ ಇಟ್ಟುಕೊಳ್ಬೇಕು. ಅದರಲ್ಲಿ 2 ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಖಾರ ಮಾಡಿದರೆ ಚೆನ್ನಾಗಿರ್ತದೆ. ಅದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನಾನು 8ರಿಂದ 10 ಮೆಣಸು ಹಾಕಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಹಾಗೆ 8ರಿಂದ 10 ಕಾಳುಮೆಣಸು, 2 ಇಂಚು ಉದ್ದದ ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಬೇಕು. ಅರ್ಧ ಚಮಚ ಆಗುವಷ್ಟು ಸೋಂಪು ಕಾಳು, 5ರಿಂದ 6 ಲವಂಗ ಹಾಕಿದ್ದೇನೆ. ಈಗ ಈ ಮಸಾಲೆಯನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು. ಚೆನ್ನಾಗಿ ಪರಿಮಳ ಬರಬೇಕು ನೋಡಿ, ಅಷ್ಟು ಹೊತ್ತು ಹುರಿಬೇಕು. ಈಗ ಹುರಿದುಕೊಂಡಾಗಿದೆ. ಈಗ ಇದರಲ್ಲಿ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿ ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ 1 ಇಂಚು ಶುಂಠಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗುವ ತನಕ ಹುರಿಬೇಕು ನೋಡಿ. ಜಾಸ್ತಿಯನ್ನು ಹುರಿಬೇಕಾಗಿಲ್ಲ, ಸ್ವಲ್ಪ ಈರುಳ್ಳಿಯ ಹಸಿ ವಾಸನೆ ಹೋದರೆ ಆಯಿತು. ಇದನ್ನು ಕೂಡ ಚೆನ್ನಾಗಿ ಹುರಿದು ತಗೊಂಡಿದ್ದೇನೆ. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. 2 ಕಪ್ ಆಗುವಷ್ಟು ಅಣಬೆ ತುಂಡಿ ಇದೆ, ಅದಕ್ಕೆ ಸರಿಯಾಗಿ ನಾನು ಇಲ್ಲಿ ಮಸಾಲೆ ಹಾಕ್ತಾ ಇರೋದು. ಸ್ವಲ್ಪ ಕಡಿಮೆ ಅಣಬೆ ಇದ್ದರೆ ನೀವು ತೆಂಗಿನಕಾಯಿಯನ್ನು ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಜಾಸ್ತಿ ತೆಂಗಿನಕಾಯಿ ಹಾಕಿದರೂ ಅಷ್ಟು ರುಚಿ ಇರುವುದಿಲ್ಲ, ಸ್ವಲ್ಪ ಖಾರ ಖಾರ ಮಾಡಬೇಕು ನೋಡಿ. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ. ಸ್ವಲ್ಪ ತೆಂಗಿನ ತುರಿ ಡ್ರೈ ಆಗಬೇಕು ನೋಡಿ. 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ದಂಟು ಸಮೇತ ಹಾಕಿದ್ದೇನೆ ನೋಡಿ. ಎಳೆಯ ದಂಟು ಇದ್ದರೆ ದಂಟು ಸಮೇತ ಹಾಕ್ಕೊಳ್ಬೇಕು, ಆದರೆ ಗ್ರೇವಿಗೆ ಚೆನ್ನಾಗಿ ಪರಿಮಳ ಇರ್ತದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕಿ ತಣಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ರುಬ್ಬಿಕೊಳ್ಬೇಕು. ಒಲೆ ಮೇಲೆ ಬಾಣಲೆ ಇಟ್ಟು 4 ಚಮಚ ಎಣ್ಣೆ ಹಾಕಿದ್ದೇನೆ. ಅದರಲ್ಲಿ 1 ಪಲಾವ್ ಎಲೆಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿ ಸ್ವಲ್ಪ ಹೊತ್ತು ಮೊದಲು ಹುರಿದುಕೊಳ್ಬೇಕು. 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿ ಕೂಡ ಸ್ವಲ್ಪ ಹೊತ್ತು ಹುರಿಬೇಕು. ಕೆಂಪಗೆ ಏನು ಹುರಿಬೇಕಾಗಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಸಾಕಾಗ್ತದೆ. ಈಗ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಟೊಮೆಟೊ ಹಾಕಿ ಅದರ ಜೊತೆಯಲ್ಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತದೆ ನೋಡಿ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಳುವ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾಯಿತು ನೋಡಿ. ಈಗ ಕಟ್ ಮಾಡಿಟ್ಟ ಅಣಬೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಅಣಬೆಯನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಮಗುಚಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕು. ಈಗ ನೀರು ಹಾಕ್ಕೊಂಡಿದ್ದೇನೆ. ಬೇಯುವಾಗ ಅಣಬೆಯಿಂದ ಕೂಡ ನೀರು ಬಿಡ್ತದೆ, ಹಾಗಾಗಿ
ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿಕೊಳ್ಬೇಕು. ಅಣಬೆ ಚೆನ್ನಾಗಿ ಬೇಯಬೇಕು ನೋಡಿ. ಈಗ 10 ನಿಮಿಷ ಆದಮೇಲೆ ಅಣಬೆ ಚೆನ್ನಾಗಿ ಬೆಂದಿದೆ ನೋಡಿ. ಅಣಬೆ ಎಷ್ಟು ನೀರು ಬಿಟ್ಟಿದೆ ನೋಡಿ. ಅಣಬೆ ಚೆನ್ನಾಗಿ ಬೆಂದ ಮೇಲೆ ಮಸಾಲೆ ಹಾಕ್ಕೊಳ್ಬೇಕು. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಹಾಕಿ ಹಾಗೆ ಸ್ವಲ್ಪ ಮಿಕ್ಸಿ ಜಾರಿನಲ್ಲೂ ಕೂಡ ನೀರು ಹಾಕಿ ಸೇರಿಸಿಕೊಳ್ಬೇಕು. ಗ್ರೇವಿ ಸ್ವಲ್ಪ ದಪ್ಪ ಮಾಡಿದ್ರೇ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಇದೆ ಗ್ರೇವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ತೆಳ್ಳಗೆ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಈ ಥರ ಅಣಬೆ ಗ್ರೇವಿ ನೀವು ಕೂಡ ಮಾಡಿ ನೋಡಿ, ತುಂಬಾ ರುಚಿ ಇರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.